ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಭೋಮಂಡಲದ ಬಾಹುಬಲಿ ಅನ್ನೋ ಹೆಮ್ಮೆಗೆ ಪಾತ್ರವಾಗಿದೆ. ಇದಕ್ಕೆ ಕಾರಣ ಇಸ್ರೋ ಇವತ್ತು ಉಡಾವಣೆ ಮಾಡಿದ ಅತಿ ದೊಡ್ಡ ದೈತ್ಯ ಉಪಗ್ರಹದ ಯಶಸ್ವಿ ಉಡಾವಣೆ. ಏನಿದು ಬಾಹುಬಲಿ ಉಪಗ್ರಹ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಭಾರತ ದೇಶದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಾಹುಬಲಿಯ ಬಲ ಸಿಕ್ಕಿದೆ. ಇಸ್ರೋ ಸ್ವಯಂ ನಿರ್ಮಿಸಿದ್ದ ಬಾಹುಬಲಿ ಹೆಸರಿನ ಅತಿ ಹೆಚ್ಚು ತೂಕದ LV-M3 M5 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಇಸ್ರೋ ತಯಾರಿಸಿದ್ದ CMS-03 ಸಂವಹನ ಉಪಗ್ರಹವನ್ನ ಹೊತ್ತ LV-M3 M5 ರಾಕೆಟ್ ಆಂಧ್ರದ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ನಭೋಮಂಡಲದ ಕಕ್ಷೆ ಸೇರಿದೆ. ಇಸ್ರೋ ವಿಜ್ಞಾನಿಗಳಿಂದ ಶ್ರೇಷ್ಠತೆ ಮತ್ತು ನಾವೀನ್ಯತೆಯನ್ನು ಈಗ ಇಡೀ ಜಗತ್ತೇ ಮೆಚ್ಚಿಕೊಂಡಿದ್ದು ಅಚ್ಚರಿನೂ ವ್ಯಕ್ತಪಡಿಸಿದೆ. ಇದಕ್ಕೆ ಕಾರಣ ಜಗತ್ತಿನ ಅತಿದೊಡ್ಡ ಸ್ವಯಂ ನಿರ್ಮಿತ ರಾಕೆಟ್ ಯಶಸ್ವಿ ಉಡಾವಣೆ. ಅಷ್ಟಕ್ಕೂ ಬಾಹುಬಲಿ ರಾಕೆಟ್ ಅಂತ ಕರೆದಿದ್ಯಾಕೆ? ಈ ಉಪಗ್ರಹ ಉಡಾವಣೆಯಿಂದ ಭಾರತಕ್ಕೆ ಏನು ಲಾಭ ಅಂತ ನೋಡೋದಾದ್ರೆ, ಇಸ್ರೋದವರ ಸಂಪೂರ್ಣ ಸ್ವಯಂ ನಿರ್ಮಿತ ರಾಕೆಟ್ ಮತ್ತು ಉಪಗ್ರಹ ಇದಾಗಿದೆ. ಒಟ್ಟು 4410 ಕೆಜಿ ತೂಕದ ಅತಿದೊಡ್ಡ LV-M3 M5 ರಾಕೆಟ್ ಇದಾಗಿದ್ದು, CMS-03 ಭಾರತದ ದೂರಸಂಪರ್ಕ ಉಪಗ್ರಹ ಕಕ್ಷೆಗೆ ಯಶಸ್ವಿಯಾಗಿ ತಲುಪಿಸಿದೆ. ಈ CMS ಉಪಗ್ರಹ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾರ್ಯನಿರ್ವಹಿಸಲಿದ್ದು, ಬರೋಬ್ಬರಿ 15 ವರ್ಷಗಳ ಕಾಲ ಕಕ್ಷೆಯಲ್ಲೇ ಕೆಲಸ ನಿರ್ವಹಿಸುವ ಶಕ್ತಿ ಈ ಉಪಗ್ರಹಕ್ಕಿದೆ. ಮುಂದಿನ 15 ವರ್ಷಗಳ ಕಾಲ ಭಾರತದ ಇಂಟರ್ನೆಟ್ ಅಭಿವೃದ್ಧಿ, ಪ್ರಸಾರ ಸೇವೆ ಒದಗಿಸಲು ಇದು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲ, ಭಾರತೀಯ ಸೇನೆಗೆ ಅಗತ್ಯವಿದ್ದಾಗ ನೆರವು ನೀಡುವ ತಂತ್ರಜ್ಞಾನವೂ ಈ ಉಪಗ್ರಹದಲ್ಲಿದೆ. ಒಟ್ಟಾರೆ ಆತ್ಮನಿರ್ಭರ್ ಭಾರತದಡಿ ಸ್ವಾವಲಂಬಿ ಸಾಮರ್ಥ್ಯವನ್ನ ಇವತ್ತು ಇಸ್ರೋ ಪ್ರದರ್ಶಿಸಿದೆ. The satellite incorporates a host of new technologies and yet another shining example of Atmanirbhar Bharat. Let me congratulate the entire satellite team spread across various ISRO centers for realizing this very important, improved, complex satellite for the communication capability of our country. ದೇಶೀಯ ನಿರ್ಮಿತ ರಾಕೆಟ್ ಬಳಸಿ ಉಡಾಯಿಸಲಾದ ಇಸ್ರೋದ ಅತ್ಯಂತ ಭಾರವಾದ ಉಪಗ್ರಹ ನಿಗದಿಯಂತೆ ಕಕ್ಷೆ ಸೇರ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಖಾತೆಯಲ್ಲಿ ಶುಭಾಶಯ ಕೋರಿದ್ರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಅಂತ ಇಸ್ರೋ ವಿಜ್ಞಾನಿಗಳನ್ನ ಅಭಿನಂದಿಸಿದ್ರು. ಇನ್ನೊಂದು ಕಡೆ ಇಸ್ರೋ ಉಪಗ್ರಹ ಉಡಾವಣೆ ಯಶಸ್ವಿ ಆಗ್ತಿದ್ದಂತೆ ಸಾವಿರಾರು ಭವಿಷ್ಯದ ವಿಜ್ಞಾನಿಗಳು ಸಂಭ್ರಮ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.